ಸೊ ಕ್ವಾರ್ಟರ್ ಫಿನಾಲೆ ಮತ್ತೆ ಸೆಮಿ ಫಿನಾಲೆದು ನನ್ನ ಫ್ರೆಂಡ್ ಅಲ್ಲಿ ಬಿದ್ದು ಒದಾಡ್ಕೆ ಹೆಂಗ ಅನಿಸ್ತಿದೆ ಸೆಮಿ ಫಿನಾಲೆ? ತಲೆ ಚಚ್ಕೊಂಡು ಕಾಲು ಹಿಡ್ಕೊಂಡು ನಾವೆಲ್ಲ ಮಾಡ್ತಾ ಇದೀವಿ. 1 2 3 ರಿವೀಲ್. Beautiful, it was looking amazing. BTS ಹೇಗಿತ್ತು, ನಾವು ಹೇಗೆಲ್ಲ ರಿಹರ್ಸ್ ಮಾಡಿದ್ವಿ ಅಂಡ್ ಹೆಂಗೆಲ್ಲ ರೆಡಿ ಆದ್ವಿ ಆ 2 ಎಪಿಸೋಡ್ಗೆ ಅಂತ ನೋಡಿ. ಟಿಕೆಡಿ ಸೆಟ್ಲಿ ಸೀತಾರಾಮ ಏನ್ ಮಾಡ್ತಿದ್ದಾರೆ ಈ ಪ್ರಶ್ನೆಗೆ ವ್ಲಾಗ್ನ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಮಾಡ್ತಾ ಇರೋದು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಫಾರ್ ಕ್ವಾರ್ಟರ್ ಫಿನಾಲೆ ಆ್ಯಂಡ್ ಸೆಮಿ ಫಿನಾಲೆ. ಸೊ ನಮ್ಮ BTS ಜರ್ನಿ ಹೇಗಿತ್ತು, 2 ಎಪಿಸೋಡ್ದು ಅಂತ ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನಾನು ಫಿನಾಲೆ ಪ್ರಾಕ್ಟೀಸಲ್ಲಿದ್ದೀನಿ ಆ್ಯಂಡ್ ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ದಟ್ ಐಮ್ ಆಲ್ ಗೋಯಿಂಗ್ ಟು ಫಿನಾಲೆ ಅಂತ. ಸೊ ಕ್ವಾರ್ಟರ್ ಫಿನಾಲೆ ಮತ್ತು ಸೆಮಿ ಫಿನಾಲೆದು BTS ಹೇಗಿತ್ತು, ನಾವು ಹೇಗೆಲ್ಲ ರಿಹರ್ಸ್ ಮಾಡಿದ್ವಿ ಆ್ಯಂಡ್ ಹೆಂಗೆಲ್ಲ ರೆಡಿ ಆದ್ವಿ ಆ 2 ಎಪಿಸೋಡ್ಗೆ ಅಂತ ನೋಡಿ. ಆ್ಯಂಡ್ ಕ್ವಾರ್ಟರ್ ಫಿನಾಲೆ ಮತ್ತು ಸೆಮಿ ಫಿನಾಲೆ ನಮಗೆ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ, ಒಳ್ಳೆ ಸಕ್ಕದಾಗಿ ಸೂಪರಾಗಿ ಬಂತು ಎಪಿಸೋಡ್ಸು, ನಮ್ಮ ಪರ್ಫಾರ್ಮೆನ್ಸಸ್ಸು. ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಜಡ್ಜಸ್ ಆಗಲಿ ಜನಗಳಾಗಲಿ ಪ್ರತಿಯೊಬ್ಬರು ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಕಾಮೆಂಟ್ಸ್ ಆಗಲಿ ಕಾಂಪ್ಲಿಮೆಂಟ್ಸ್ ಆಗಲಿ ಫೀಡ್ಬ್ಯಾಕ್ ಆಗಲಿ ಸಕ್ಕದಾಗಿ ಬಂತು, ಎಸ್ಪೆಷಲಿ ಫಾರ್ ಸೆಮಿ ಫಿನಾಲೆ. ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾವ್ ಬೀನ್ ರೀಡಿಂಗ್ ಆಲ್ ಆಫ್ ಯು ಕಾಮೆಂಟ್ಸ್ ಆ್ಯಂಡ್ ಮೆಸೇಜಸ್. ಸೆಮಿ ಫಿನಾಲೆಗೆ ನಾನು ಹಾಕ್ತಂಥ ಕಾಳಿ ಗೆಟಪ್ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ನನಗೆ ನಿಮ್ಮೆಲ್ಲರೂ ಮೆಸೇಜಸ್ಸಿಂದ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಿನಾಲೆಗೆ ಹೋಗ್ತೀನಿ ಅಂತ, ಬಿಕಾಸ್ ನನ್ನ ಜರ್ನಿ ನೋಡ್ಕೊಂಬಂದಿದೆ. ನೋ ಒನ್ ವುಡ್ ಹ್ಯಾವ್ ಗೆಸ್ಟ್ ಇಟ್ ಆರ್ ಎಕ್ಸ್ಪೆಕ್ಟೆಡ್ ಅನ್ಸುತ್ತೆ. ಬಟ್ ಬೈ ಗಾಡ್ಸ್ ಗ್ರೇಸ್ ಆ್ಯಂಡ್ ಆಲ್ ಆಫ್ ದ ಟೀಮ್ಸ್ ಹಾರ್ಡ್ ವರ್ಕ್ ಹ್ಯಾಸ್ ಪೇಡ್ ಆಫ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಹು ಹ್ಯಾವ್ ಬೀನ್ ಪಾರ್ಟ್ ಆಫ್ ದಿಸ್ ಜರ್ನಿ. ಇಟ್ಸ್ ಬೀನ್ ನನ್ನ ಮೋಸ್ಟ್ ಫೇವ್ರೇಟ್ ವರ್ಡ್ ಇದೆ, ರೋಲರ್ ಕೋಸ್ಟರ್ ರೈಡ್ ಅಂತ. ಹಾಗೆ ಇತ್ತು ಈ ಜರ್ನಿ, ಸಖತ್ತಾಗಿ ಆಯಿತು. ಆ್ಯಂಡ್ ಫಿನಾಲೆ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ, ಬಟ್ ಇಲ್ಲಿವರೆಗೂ ಬಂದಿರೋದೇ ನನಗೆ ತುಂಬ ಖುಷಿ ವಿಚಾರ. ಆ್ಯಂಡ್ ಫಿನಾಲೆಗೆ ಇವತ್ತಿಂದ ನಾನು ಪ್ರಾಕ್ಟೀಸ್ ಶುರು ಮಾಡ್ತೀನಿ. ಬಟ್ ಫಸ್ಟ್ ಹೋಗ್ಬಿಟ್ಟು ಕ್ವಾರ್ಟರ್ ಫಿನಾಲೆ ಮತ್ತು ಸೆಮಿ ಫಿನಾಲೆದು BTS ನೋಡ್ಕೊಂಬನ್ನಿ. ಆ್ಯಂಡ್ ಐ ಹೋಪ್ ಯು ಎಂಜಾಯ್ ವಾಚಿಂಗ್ ದಿಸ್ ವಿಡಿಯೋ. ಖಂಡಿತ ಇದನ್ನು ಎಲ್ಲದನ್ನು ಮಿಸ್ ಮಾಡಿದ್ವಿ. ಆಕ್ಚುಲಿ ನಮ್ಮ ಬಿಗಿಲಿಗೆ ಇವತ್ತು ಮಾತ್ರ ಕ್ವಾರ್ಟರ್ ಫಿನಾಲೆ ಅನಿಸ್ತಿದೆ. ನಮಗೆ ಪ್ರತಿ ಎಪಿಸೋಡು ಕ್ವಾರ್ಟರ್ ಫಿನಾಲೆ. ಲೇಟ್ ನೈಟ್ಸ್ ಶೂಟ್ಸ್ ಚೇಂಜ್ ಎವ್ರಿಥಿಂಗ್ ತಾನೆ. ಆದರೆ ನಿಮಗೆ ಮಾತ್ರ ಇವತ್ತು ಅನಿಸ್ತದೆ ಕ್ವಾರ್ಟರ್ ಫಿನಾಲೆ ಅಂತ. ಸಾಂಗ್ ಬಂತು ಏನೂ ಕೇಳಿಸಲ್ಲ ಇವಾಗ. 1 2 3 4 5 6 7 8 1 2 3 4 5 ಈ ಟೆನ್ಷನ್ನಲ್ಲಿ ನನ್ನ ಮಾಸ್ಟರ್ ನೋಡೋಕ್ಕಾಗ್ತಾ ಇಲ್ಲ. ಸುಪ್ಪಿ ಯಾರು? ಸುಪ್ಪಿ ಅಂತವನೆ. ಸುಬ್ಬಿ ಅಲ್ವೇನೋ? ಬ್ಯಾನ್ ಮಾಡ್ಬೇಕು ಇವನ್ನ, ಫಸ್ಟ್ ಬ್ಯಾನ್ ಮಾಡಿ. ಏನಾರು ಹೇಳಿ ಹೆಂಗ ಅನಿಸ್ತಿದೆ ಕ್ವಾರ್ಟರ್ ಫಿನಾಲೆಗೆ ಹೋಗಿರೋದು? ಹೆಂಗ ಅನಿಸ್ತಿದೆ ಏನಾದ್ರು ಹೇಳಿ. ಹೆಂಗ ಅನಿಸ್ತದೆ ಅಂತಂದ್ರೆ ಸಖತ್ ಭಯ ಆಗ್ತಿದೆ ಫಸ್ಟ್, ಆಮೇಲೆ ಚೆನ್ನಾಗಿ ಅನಿಸ್ತದೆ, ಖುಷಿ ಅನಿಸ್ತದೆ. ನಿಮ್ಗೆ UV ಅಂತ ಹೆಸರು ಕೊಟ್ಟಿರೋದಕ್ಕೆ ಹೆಂಗ್ ಖುಷಿ ಆಗ್ತಾ ಇದೆ? ಅದನ್ನ ಕೇಳ್ಬೇಡಿ ದಯವಿಟ್ಟು, ಅದಕ್ಕೆ ಹೇಳಕ್ಕಾಗಲ್ಲ, ಅಷ್ಟು ಖುಷಿಯಾಗಿದೆ. ಥ್ಯಾಂಕ್ ಯು ಹೇಳ್ಬಿಡಿ ಎಲ್ಲ ವಿಡಿಯೋದೆಲ್ಲ ಮಾತಾಡಲ್ಲ ಮೇಡಮ್. ವ್ಯೂವರ್ಸ್ಗೆ ಹಾಯ್ ಮತ್ತೆ ಥ್ಯಾಂಕ್ ಯು ಹೇಳಿ. ಯಾರಿಗೆ ಏನಂತ ಹೇಳ್ಬೇಕು? ಥ್ಯಾಂಕ್ ಯು ಎಲ್ರಿಗೂ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ಗೆ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. DKDಗೆ ನಾನು DKD ಬಗ್ಗೆ ಮಾತಾಡ್ತಾರೆ ಮಾಸ್ಟರ್. DKDಗೆ ಎಲ್ಲ ಸಪೋರ್ಟ್ ಮಾಡಿ. ಕ್ವಾರ್ಟರ್ ಫಿನಾಲೆಗೆ ಬಂದೀವಿ, ಎಲ್ಲ ಸಪೋರ್ಟ್ ಮಾಡಿ. ಓಟ್ ಇದ್ರೆ ಓಟ್ ಮಾಡಿ. ಓಟ್ ಅಂತ ಏನಂತ ಐಡಿ ಗೊತ್ತಿಲ್ಲ ನಮಗಿನ್ನ, ಅಕೌಂಟ್ ಐಡಿ ಯಾವ್ದಲ್ಲ ನಾನು ಹೇಳಾಯ್ತು ವೋಟಿಂಗ್ ನಾವು. ಹೌದು ಹೇಳಿದ್ರಾ? ನನಗೆ ಗೊತ್ತಿರಲಿಲ್ಲ, ಮ್ಯಾಮ್ ಸುಳ್ಳು ಹೇಳಿದ್ರು, ನನಗೆ ಗೊತ್ತಿರಲಿಲ್ಲ. ನಮ್ಮ ಮಾಸ್ಟರ್ ಒಂದು ಸ್ವಲ್ಪ ಟೆನ್ಷನಲ್ಲಿ ಇದ್ದಾರೆ, ಏನು ಮಾತಾಡ್ತಾರೆ ಗೊತ್ತಾಗ್ತಿಲ್ಲ. ಗ್ರೂಪ್ ರಿಹರ್ಸಲ್ಸ್ ಅಲ್ಲಿ ಬಿಸಿ ಇದ್ದೀವಿ. ನಾಳೆನೇ ಸ್ಟೇಜ್ ರಿಹರ್ಸಲ್, ನಾಡಿದ್ದು ಶೂಟ್. ಹಾಕ್ಬಿಡಿ ಖಂಡಿತವಾಗ್ಲೂ PK ಇದನ್ನೆಲ್ಲ ಹಾಕು. ವೈ ಆರ್ ದೀಸ್ ಡಾಗ್ಸ್ ಬಾರ್ಕಿಂಗ್ when I'm talking?
ಸೆಮಿಫಿನಾಲೆಗೆ ನಾವು ಗಾಳಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀವಿ. ಆಬ್ಸಲ್ಯೂಟ್ಲಿ ನನಗೇನು ಗೊತ್ತಿಲ್ಲ, ಎಲ್ಲ ಇವತ್ತು ಕಲಿತಾ ಇದ್ದೀನಿ. ಅಂದರೆ ಈ ಫಾರ್ಮು, ಈ ಫೋರ್ಸು, ಫಾರ್ ದಿ ಫಸ್ಟ್ ಟೈಮ್ ಎವರ್ ಇನ್ ಮೈ ಲೈಫ್ ಐ ಆಮ್ ಡೂಯಿಂಗ್ ಇಟ್ ಗೈಸ್. ಸಾರಿ, ತುಂಬ ಹತ್ತಿರ ಬಂದ್ಬಿಟ್ಟೆ ಅನ್ಸುತ್ತೆ. ನಾನು ವಾಟರ್ ಬಾಟಲ್ ಪಾಪ ಆರಾಮಾಗಿ ಲಗ್ಗೆರೆ. ಅವಳು ಸ್ಮೈಲ್ ನೋಡಿ, ಅವಳು ಸ್ಮೈಲ್ ನಾನು ಆಮೇಲೆ ಇಮಿಟೇಟ್ ಮಾಡಿ ತೋರಿಸ್ತೀನಿ ಅವಳು ಹೆಂಗೆ ನಗ್ತಾಳೆ ಅಂತ. ಫುಲ್ಲು ನುಲ್ದು ನಾಚ್ಕೊತಾಳೆ ನಗು ಅಂದರೆ. ಅಯ್ಯೋ ಸಾಕ್ಬಿಡೆ. ಶಶಾಂಕ್, ಹೆಂಗೆ ಅನ್ನಿಸ್ತಿದೆ ಸೆಮಿಫಿನಾಲೆ? ನಮಗೆ ನಾರ್ಮಲ್ ಥರ ಇದೆ ಅಷ್ಟೇ, ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬೇಕು. ಮಾಡೋದು ಮಾಡ್ತೀರಿ, ಹೋದ್ರೆ ಖುಷಿನೇ, ಹೋಗಿಲ್ಲ ಅಂದರೆ ಖುಷಿ. ಹೋಗಿಲ್ಲ ಅಂದರೆ ಖುಷಿ ಆಗುತ್ತೆ. ಅದಕ್ಕೆ ವಸಂತ್ ಮಾಸ್ಟ್ರಿಗೆ ಹೇಳ್ತೀನಿ, ಇಟ್ಸ್ ಜಸ್ಟ್ ಲೈಕ್ ಪರ್ಫಾರ್ಮ್ ಮಾಡಬೇಕು ವಿಲ್ ಜಸ್ಟ್ ಗಿವ್ ಇನ್ ಆರ್ 100%. ರಿಸಲ್ಟ್ಸ್ ನಾವು ಅಷ್ಟು ತಲೆಗೆ ಹಾಕ್ಕೊಳ್ಳಲ್ಲ, ನೋಡೋಣ ಅಷ್ಟೇ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಯಾಕೆಂದರೆ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್. ಇದು ಲೈಫ್ನ ವಚನ, ಎಲ್ಲರೂ ಅರ್ಥ ಮಾಡ್ಕೊಂಡು. ಇವತ್ತು ಸ್ಟೇಜ್ ರಿಹರ್ಸಲಿಗೆ ಬಂದಿದ್ದೀವಿ, ನಾಳೆನೇ ಶೂಟು. ಸೊ ಅಷ್ಟು ತನಕ ಮಾಡಿದ್ವಿ, ಬಟ್ ಇನ್ನೂ ಸಿಕ್ಕಾಪಟ್ಟೆ ಮಾಡೋದಿದೆ. ನೋಡುವ ಹೌ ಆರ್ ಡೇ ಗೋಸ್ ಟುಡೇ ಆ್ಯಂಡ್ ನಾಳೆ ಏನು ಕತೆ ಆಗುತ್ತೆ. ಥ್ಯಾಂಕ್ ಯು. ಹೆಂಗೆ ಅನಿಸ್ತಿದೆ ಸೆಮಿಫಿನಾಲೆ? ಎಸ್ಸು ತಲೆ ಚಚ್ಕೊಂಡು ಕಾಲು ಹುಡ್ಕೊಂಡು ನಾವೆಲ್ಲ ಮಾಡ್ತಾ ಇದ್ದೀವಿ. ಬಟ್ ಸೂಪರ್ ಎಕ್ಸೈಟ್ ಆಗಿದೆ ಅಲ್ಲ. ನಾವು ಇಲ್ಲಿವರೆಗೂ ಬರ್ತೀವಿ ಅನ್ಕೊಂಡಿದ್ದ. ನಾನು ಅನ್ಕೊಂಡಿರಲ್ಲ, ನೀನು ಬರ್ತೀಯ ಅಂತ ಅನ್ಕೊಂಡಿದ್ದೆ. ನಾನು ಬರ್ತೀನಿ ಅಂತ ತುಂಬ ನನಗೆ ಸರ್ಪ್ರೈಸಿಂಗ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿದೆ ಅಲ್ಲ. ಇದರಿಂದ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ಎಸ್, ದಟ್ ಈಸ್ ಕರೆಕ್ಟ್. ಪಾಪ ನನ್ನ ಮುಂದೆನೇ ಬಿದ್ದು ತಲೆ ಹೊಡ್ಕೊಂಡು ನೆನ್ನೆ ಬಿದ್ದಿದ್ದು ಕೇಳ್ಪಟ್ಟೆ, ಇವತ್ತು ಬಿದ್ದಿದ್ದು ನೋಡಿದೆ ಲೈವ್ ಆಗಿ. ನನಗೆ ಭಯ ಆಗ್ತಿತ್ತು ಅವಳು ಮಾಡೋದು ನೋಡಿ, ತಿರ್ಗೋದು ನೋಡಿ. ಬಟ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಟುಮಾರೋ. ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡು. ಆ್ಯಂಡ್ ವಿ ಹ್ಯಾಡ್ ಸಚ್ ಅ ಗುಡ್ ಜರ್ನಿ. 4 ತಿಂಗಳು ಮಜಾ ಮಾಡಿದ್ವಿ, ಜೊತೆಗೆ ಗೇಟ್ ಮಾಡಿಕೊಂಡು ಹೆಂಗೋ ತಳ್ಕೊಂಡು ಬಂದ್ವಿ. ಇನ್ನು ಒಂದು ಶೋ ಮುಗಿಸ್ಬಿಟ್ರೆ ಜೈ, ಅಷ್ಟೇ ಮುಗೀತು. ಆಲ್ ದಿ ಬೆಸ್ಟ್ ಮಾ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ನಿಂಗು. ಥ್ಯಾಂಕ್ ಯು ಗೈಸ್. ನಾನೇನು ಇಷ್ಟರಲ್ಲಿ ಆಲ್ರೆಡಿ ನಮ್ದು ಕ್ವಾರ್ಟರ್ ಫೈನಲ್ ನೋಡಿರ್ತೀರಾ. ಫಿನಾಲೆನೂ ನೋಡಿ, ನಾನು ಫಿನಾಲೆಗೆ ಬಂದಿರೋ ಫಿನಾಲೆನೂ ನೋಡಿರ್ತೀರ. ಇಲ್ಲ ಅಂದ್ರೆ ನಾನು ಫಿನಾಲೆಗೆ ಬಂದಿಲ್ಲ ಅಂದ್ರೆ ಇದು ವಿಡಿಯೋ ಮುಂಚೆನೆ ಬಂದ್ಬಿಡುತ್ತೆ. ನಾನೇನಾದ್ರು ಫಿನಾಲೆಗೆ ಹೋದ್ರೆ ಫಿನಾಲೆ ಆದ್ಮೇಲೆ ಈ ವಿಡಿಯೋ ಬರುತ್ತೆ. ಸೊ ಬಿ ಪ್ರಿಪೇರ್ಡ್. ಸೊ ಕ್ವಾರ್ಟರ್ ಫೈನಲ್ ಅಲ್ಲಿ ನಾವು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೀವೇ ಅಲ್ಲ, ಪಾಪ ಅವಳಿಗೆ ಕೈ ಸ್ವಲ್ಪ ಸ್ಲಿಪ್ ಆಯ್ತು ಅಷ್ಟೇ. ಇಲ್ಲ ಅಂದ್ರೆ ಕಾಲ್ ಸ್ಲಿಪ್ ಆಯ್ತು. ಕಾಲ್ ಸ್ಲಿಪ್ ಆದ್ಮೇಲೆ ಕೈ. ಅವಳು ಆ ಪರ್ಫಾರ್ಮೆನ್ಸ್ ನ ಕಿಲಿಟ್ ಮಾಡ್ತಿದ್ಲು, ಬಟ್ ಸ್ವಲ್ಪದ್ರಲ್ಲಿ ಅವಳೆ ಕಿಲಿಟ್. ರಿಹರ್ಸಲ್ ಅಲ್ಲಿ ನೋಡಿದ್ದಲ್ಲ, ಹೇಳು ಹಿಂಗೆ ರಿಹರ್ಸಲ್ ವಿಡಿಯೋ ಫುಲ್ ಚೆನ್ನಾಗಿ ಮಾಡಿದ್ಲು. ಪಾಪ ಅವಳಿಗೆ ಅದು ಏನಾಯ್ತೋ ಗೊತ್ತಿಲ್ಲ, ಯಾರ್ದೋ ದೃಷ್ಟಿ ತಾಕಿರ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಬಟ್ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಸೆಮಿಫಿನಾಲೆಯಲ್ಲಿ ಚೆನ್ನಾಗಿ ಮಾಡ್ತಾಳೆ, ಫಿನಾಲೆಲ್ಲೂ ಚೆನ್ನಾಗಿ ಮಾಡ್ತಾಳೆ. ಇವಳು ನಾನು ಬಿದ್ದಾಗ ಫುಲ್ಲು ತುಂಬಾ ಎಮೋಷನಲ್ ಆಗ್ಬಿಟ್ಟೆ ಗೈಸ್. ಶಿಟ್, ನನ್ನ ಫ್ರೆಂಡ್ ಅಲ್ಲಿ ಬಿದ್ದು ಓದಾಡ್ತಿರ ಅನ್ಕೊಂಡೆಲ್ಲ. ಓಲಿ ಫಡ್ಜ್, ಏನದು ಹಂಗ್ ಬಿದ್ಲು ಅಂತೆಲ್ಲ ನಾನು ನನ್ಗೆ ತೆಂಗಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗೈಸ್. ಡೆಲಿಕಸ್ಟಲ್ಲಿ ನೋಡ್ತೀನಿ ನಾನು. ಅವನು ಹಾಕಿರಲ್ಲ ಅವಾಗ, ನಾನು ಹತ್ತಿಲ್ಲ ಅಂತನಾ? ಆಮೇಲೆ ಕಮೆಂಟ್ಸ್ ಎಲ್ಲ ಮುಗ್ದು ಸ್ಕೂಲ್ ಮಕ್ಳು ಸ್ಕೂಲ್ ಬಿಟ್ಟಿದ ತಕ್ಷಣ ಪೇರೆಂಟ್ಸ್ ಹತ್ರ ಬರ್ತಾರಲ್ಲ, ಹಂಗ್ ಬಂದ್ಲು. ಹೌದು, ಹಿಂಗೆ ಬಂದ್ಲು ಅಂತ ಬಂದೆ ನಾನು. ಇಟ್ಸ್ ಓಕೆ ಮಾ, ಇಟ್ಸ್ ಓಕೆ. ಹಿಂಗೆ ಸೌಡ್ತಾ ಇದ್ದೆ, ನನ್ಗೂ ಅಳು ಬಂತ. ಆಮೇಲೆ ಬಾಬಾ ಅಂತ ಕರ್ಕೊಂಡು ಹೋಗಿ ಆಮೇಲೆ ಪಾಪ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಲು. ಹೆಂಗಿದೆ ಕಾಲು ಇವಾಗ? ಇವಳು ಎಷ್ಟು ಬಿದ್ದಿದ್ದಾಳೆ ಅಂದ್ರೆ ಇಡೀ ಕೆಡಿಲಿ ಸಿಕ್ಕಾಪಟ್ಟೆ ಬಿದ್ದಿದ್ದಾಳೆ. ತಲೆ ಇಲ್ಲಿ ಹೊಡ್ಸ್ಕೊಂಡಿದ್ದಾಳೆ. ತಲೆ ಹೊಡ್ಸ್ಕೊಂಡಿದ್ ವಿಡಿಯೋ ನೋಡ್ತಾರೆ. ಬೇಕಾದ್ರೆ ಆ ವಿಡಿಯೋ ನಾನು ಕಳಿಸ್, ನನ್ನ ಹತ್ರ ಇರ್ಬೇಡ, ಗೊತ್ತಿಲ್ಲ ಇದೆ ಅಂತ. ಹಿಂಗ್ ಹೊಡ್ಸ್ಕೊಂಡಿದ್ಲು. ಅವಳೆಲ್ಲ ಹಾರ್ಡ್ ವರ್ಕ್ ನೀವೀಗ ತೋರಿಸ್ಬೇಕಲ್ಲ. ಆಮೇಲೆ ಇಲ್ಲಿ ಕಾಲು ಬಿದ್ಲು, ಆಮೇಲೆ ಮೈಕೈ ತುಂಬಾ ಬ್ರೂಸಸ್. ನಂದೊಂದು ಬ್ರೂಸ್ ಇದೆ ಇಲ್ಲಿ, ಅದು ಹೋಗ್ತಿದೆ. ಕ್ವಾರ್ಟರ್ ಫೈನಲ್ ಬ್ರೂಸ್ ಅದು. ಸೊ ಆ ಥರದ ಬ್ರೂಸಸ್ ತುಂಬಾ ಆಗಿದೆ ನಾವಿಬ್ರಿಗೂ. ಬಟ್ ಅವಳ ಥರ ನಾನೇನು ಬಿದ್ದಿಲ್ಲ, ಟಚ್ ವುಡ್. ಬಟ್ ಅವಳು ತುಂಬಾ ಬಿದ್ದಿದ್ದಾಳೆ ಪಾಪ. ಅದಕ್ಕೆ ಐ ವಾಂಟ್ ಹರ್ ಟು ವಿಜಯ ಪತಾಕೆ ಹಾರಿಸು. ಅವಳು ಬಿದ್ದಿದ್ದಾಳೆ ಅಂತಲ್ಲ ಪಾಪ, she has done a very good job in this journey. So I'm hoping for her and Rudra Master to kill it ಈ season.
ನೋಡುವ. She's not telling Shashank's name because he is her best friend. ನನ್ನ ಪಾರ್ಟ್ನರ್ ಶಶಾಂಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಬೇರೆಯವ್ರ ಪಾರ್ಟ್ನರ್ ಬಗ್ಗೆ ತಗೊಂಡು ನಾನು ಏನ್ ಮಾಡ್ಲಿ ಗೈಸ್? ನನ್ ಆಫ್ ಮೈ ಬಿಸ್ನೆಸ್, ಮೈ ಪಾರ್ಟ್ನರ್, ಮೈ ಫ್ರೆಂಡ್. And also please do clear about the content. What content? About me and Master's content. ಇಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದ್ರೆ, ಜನಗಳೇ, ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಒಂದು ಹತ್ತಾರು ವಿಷಯಗಳು ನಡೆಯುತ್ತೆ. ಸೊ ಅದಕ್ಕೆ ಅವ್ರು ಸುಮ್ಮನೆ ರೇಗಿಸ್ತಾರೆ. ಡಸನ್ ಮೀನ್ ಅವ್ರ ಇಬ್ರು ಮಧ್ಯೆ ಏನೋ ಇದೆ ಅಂತ ಸುಮ್ಮನೆ ಚಾನಲ್ ಅವ್ರು ಈ ಥರ ರೇಗಿಸ್ತಾರೆ. ಜನಗಳಿಗೆ ಏನೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗಷ್ಟೇ, ಅದು ಬಿಟ್ಟು ಆ ಥರ ಎಲ್ಲ ಏನಿಲ್ಲ. ಪಾಪ ಅವ್ರು ಮಾತಾಡ್ಸಲ್ಲ ಇವಳು ಅವ್ರನ್ನೇನು ಎಸ್ ಮಾಸ್ಟರ್, ಗುಡ್ ಮಾರ್ನಿಂಗ್ ಮಾಸ್ಟರ್, ಬೈ ಮಾಸ್ಟರ್ ಬಿಟ್ರೆ ಅವ್ರು ಏನು ಹೇಳಲ್ಲ. ಅವರಂತೂ ಮಾತಾಡಲ್ಲ, ಅವ್ರು ಅದಕ್ಕೆ ಅಷ್ಟೇ ಮಾತಾಡ್ತಾರೆ. ಸೊ ಪ್ಲೀಸ್ ಆ ಥರ ಎಲ್ಲ ಏನು ಅನ್ಕೋಬಿಡಿ. ಅಂಡ್ ಯಾರು ಫ್ಯಾನ್ಸ್ ಡಿಸಪಾಯಿಂಟ್ ಆಗಿದ್ರೆ ಕೈ ನೋವು ಬಂತು ಗೈಸ್. ಯಾರು ಫ್ಯಾನ್ಸು ಡಿಸಪಾಯಿಂಟ್ ಆಗಿದ್ರೆ ಈ ವಿಷಯದಿಂದ ಸಾರಿ. ನಿಮ್ಗೆಲ್ರಿಗೂ ಇಷ್ಟೊತ್ತಿಗೆ ಗೊತ್ತಿರಬೇಕು, ಇಷ್ಟು ಸೀಸನ್ DKD ನೋಡಿದ್ದೀರಾ, ಇದೆಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಪ್ಲೀಸ್ ಚಿಲ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಶೋನ ಎಂಜಾಯ್ ಮಾಡಿ ಅಷ್ಟೇ. ಸೀರಿಯಸ್ ಆಗಿ ತಗೋಬೇಡಿ, ಏನೇನು ಸೀರಿಯಸ್ ಆಗಿ ತಗೋಬೇಡಿ, ಮಜಾ ಮಾಡಿ ಅಷ್ಟೇ. Okay, see you. 1, 2, 3 reveal. Hi. DKD ಸೆಟಲ್ಲಿ ಸೀತಾರಾಮ ಏನ್ ಮಾಡ್ತಿದ್ದಾರೆ ಈ ಪ್ರಶ್ನೆಗೆ ವ್ಲಾಗ್ನ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಹಾಯ್ ಮ್ಯಾಮ್, ಇವತ್ತು DKD ಸೆಟ್ಟಿಗೆ ಬಂದಿದ್ದೀರಾ, ಹೇಗೆ ಅನಿಸ್ತದೆ ನಿಮ್ಗೆ? ಸಾಕಾಗಿದೆ. ಇವತ್ತು ಸೆಮಿ ಫಿನಾಲೆ ಶೂಟ್ ಅಲ್ಲಿ ಇದೀವಿ. ನಾನು ಫುಲ್ ಪ್ರಿಯಾನೇ. ಸೊ ಸೆಮಿ ಫಿನಾಲೆ ಶೂಟು ಜೊತೆಗೆ ನಮ್ಮ ಸೀತಾರಾಮ ಶೂಟು ಎರಡು ಒಟ್ಟಿಗೆ ಒಂದೇ ದಿನ ಒಂದೇ ಲೊಕೇಶನ್ ಅಲ್ಲಿ ಇರೋದ್ರಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದೀವಿ. ನಂದಿನ್ನು ಪರ್ಫಾರ್ಮೆನ್ಸ್ ಆಗಿಲ್ಲ, ಆಗ್ಬೇಕು. ಸೊ ಅದಕ್ಕೆ ನಮ್ಮನ್ನ ನಿಜವಾಗ್ಲೂ ಕಾಪಾಡಿದಂತ ಪ್ರಿಯಾ ಅವರಿಗೆ ನಮ್ಮ ಧನ್ಯವಾದಗಳು. ತುಂಬಾ ತುಂಬಾ ಒಂದು ಕನಿಕರ ತೋರಿಸಿ ನಮ್ಗೆ ಅರ್ಥ ಆಯ್ತು. ಮನ್ಸಿನ ಮಾತು ನಂಗೆ ಅರ್ಥ ಆಗಿದೆ. ಇಟ್ಸ್ ಓಕೆ, ಜನಗಳಿಗೆ ಹೇಳೋದ್ ಬೇಡ ಅದು ಏನಾಯ್ತು ಅಂತ. ನನ್ನ ನಿಮ್ಮ ಮಧ್ಯೆ ಥ್ಯಾಂಕ್ ಯು. ಸಿಕ್ಕಾಬಡಿ ಎಕ್ಸೈಟೆಡ್ ಆಗಿದ್ದೀನಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಯಾವಾಗ ಶೂಟಿಂಗ್ ಮುಗಿಯುತ್ತೋ ಏನ್ ಕತೆ ಅಂತ. ಮುಗಿಸಿದ ತಕ್ಷಣ ಬಂದು ಪರ್ಫಾರ್ಮೆನ್ಸ್ನ ಮುಗಿಸ್ಬಿಟ್ರೆ ಕೈ ಮುಕ್ಕೊಂಡ್ ಬರೋದು ಅಷ್ಟೇ ಕೆಲಸ ಗೈಸ್. ಯಾರೋ ಸೌಂಡ್ ಮಾಡ್ತವ್ರಿ ಬರ್ತದೆ ಅಷ್ಟೇ. ಇದೇ ಮ್ಯಾಟ್ರು. ಎಲ್ಲ ಒಂದೇ ಲೊಕೇಶನ್ ಇದೀವಲ್ಲ, ಸೊ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀವಿ ಅಷ್ಟೇ. ಆಲ್ ದಿ ಬೆಸ್ಟ್ ಟು ಮೈ ಸೆಲ್ಫ್. In the process of getting ready. ಸದ್ಯಕ್ಕೆ ರೆಡಿ ಆಗ್ತಾ ಇದೀವಿ ಫಾರ್ ಮೈ ಕಾಳಿ ಪರ್ಫಾರ್ಮೆನ್ಸ್. ಅಂಡ್ ಇನ್ಕಂಪ್ಲೀಟ್ ಲುಕ್ ಇದು, ಕಂಪ್ಲೀಟ್ ಆಗತ್ತೆ ಸದ್ಯಕ್ಕೆ. ಸಂಯಮ ಇಸ್ ಅಡ್ಜಸ್ಟಿಂಗ್ ಮೈ ಕಚ್ಚೆ ಪಂಚೆ ಅಲ್ಲ ಪ್ಯಾಂಟ್. ಇನ್ನು ತುಂಬ ಕಂಪ್ಲೀಟ್ ಆಗೋದಿದೆ. ಮಧ್ಯದಲ್ಲಿ ಒಂದು ಸಿಂಪಲ್ ಗ್ಲಿಮ್ಸ್ ನಿಮಗೆ. ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ. ಹಾಂ ಸೀರಿಯಸ್ ಆಗ ಹೌದು. ಬ್ಲ್ಯಾಕ್ ರೇಂಜಿಗೆ ವೈಟ್ ಮಾಡಕ್ಕೆ ಬ್ಲಾಕ್ ದಪ್ಪ ಇರೋ ತರನೇ ವೈಟ್ ಮಾಡಬೇಕು. ಬ್ಲ್ಯಾಕ್ ಎಷ್ಟು ರೇಂಜ್ ಅಲ್ಲಿ ಇದೆ ಅದನ್ನ ವೈಟ್ ಮಾಡಕ್ಕೆ ಅವಾಗ ಕಣ್ಣಿನ ಗೈಸ್ ಇಲ್ಲಿ ಲೈಟ್ ಇಲ್ಲ ಅಂತ ನನಗೆ ಗೊತ್ತು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಡಿನೂ ನನ್ಗೆ ಗೊತ್ತು, ಸೂಪರ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ರೇಂಜ್ ಅಲ್ಲಿ ಹೋಗ್ತೀನಿ. ಇನ್ನೊಬ್ಳು ಹುಡುಗಿಗಳೇ ಕಾವ್ಯ ಅಂತ. ನಿನ್ ಫೋನ್ ಕೊಡು. ಕೊಟ್ಟಿಲ್ಲ ನಾನು ಮಾತಾಡ್ಸಲ್ಲ ನಿನ್ನ ಲೈಫ್ ಲಾಂಗು ಕೊಡು. ಬ್ಲಾಕ್ ಮೇಲ್ ಮಾಡ್ತಾಳೆ. ಬಂತು ಅಮ್ಮ ಗಾಡಿ ಅಮ್ಮ. ಇಷ್ಟು ಸಾಕು ಅನ್ಸುತ್ತೆ ನಿಮಗೆ. ನನ್ನ ಬ್ರೈಟ್ಸ್ ಮೇಲೆ ಸಾಕು ಅಂತ ಗೊತ್ತು, ಬಟ್ ಸ್ಟಿಲ್ ಟೇಕ್ ಇಟ್ ಗೈಸ್. ನಾವು ಅಮರನ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಇಲ್ಲೊಬ್ಬ ಹುಡುಗಿದೆ ನೋಡಿ, ಕಾವ್ಯ. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಮೂವಿ ತೋರಿಸ್ತಾರಲ್ಲ ಹಂಗಿದ್ಯಾ. ನಾ ಇಮಿಟೇಟ್ ಮಾಡ್ತಿದ್ದೆ ಸಾಯಿ ಪಲ್ಲವಿ ಅವ್ರನ್ನ. ಟ್ರೇಲರ್ ಅದು ಫೇಮಸ್ ಆಗಿತ್ತಲ್ಲ, ಅದು ನಾನು ಕಂಗ್ರ್ಯಾಚುಲೇಷನ್ಸ್ ಮೇಜ ಮುಗುನ್, ಕಂಗ್ರ್ಯಾಚುಲೇಷನ್ಸ್ ಏನದು ಮೇಜರ್ ಮುಗುಂದು
ಕಂಗ್ರ್ಯಾಚುಲೇಷನ್ಸ್ ಕ್ಯಾಪ್ಟನ್ ಮುಕುಂದ್ ಎಲ್ಲ ಅವ್ರು ಹೇಳ್ತಾರಲ್ಲ ಟ್ರೈಲರಲ್ಲಿ ಅದನ್ನು ಅದು ಕಂಗ್ರ್ಯಾಚುಲೇಷನ್ಸ್ ಲೆಫ್ಟಿನೆಂಟ್ ಮುಕುಂದ್. ಅವಳಿಗೆ ಗೊತ್ತಿಲ್ಲ ಅದು ಕಂಗ್ರ್ಯಾಚುಲೇಷನ್ ಲೆಫ್ಟ್ ಹ್ಯಾಂಡ್ ಮುಕುಂದ್ ಅನ್ಕೊಂಡು. ನಾ ಹೇಳೋರ್ಗಳಿಗೆ ಗೊತ್ತಿಲ್ಲ ಅದು ಲೆಫ್ಟಿನೆಂಟ್ ಮುಕುಂದ್ ಅಂತ. ಪಾಪ ಅವನ್ನ ಲೆಫ್ಟಿಗೆ ಟೀಸ್ ಮಾಡ್ಕೊಂಡು ಕಂಗ್ರ್ಯಾಚುಲೇಷನ್ಸ್ ಲೆಫ್ಟ್ ಹ್ಯಾಂಡ್ ಮುಕುಂದ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಈ ತರನು ಜನ ಇರ್ತಾರೆ. ಆರ್ಮಿದು ಅವಳಿಗೆ ಕ್ಯಾಟಗರಿ ಗೊತ್ತಿರ್ಲಿಲ್ವಂತೆ, ಲೆಫ್ಟ್ ಹ್ಯಾಂಡ್ ಲೊಟೆಕಾಯಿ ಅನ್ಬಿಟ್ಟು. ಗೈಸ್, ಐ ಲಾಫ್ ಅ ಲಾಟ್ ವೆನ್ ಶಿ ಇಸ್ ಅರೌಂಡ್ ಮೀ. ನನಗೆ ಥಾಟ್ ಬಂತು ಮಾಡಿದ ಜೋಕೆ ಅವಳು. ನಾನು ಅದು ಇನ್ನೂ ಫನ್ನಿ ಏನು ಅಂದ್ರೆ ಅವಳು ಲೆಫ್ಟಿನೆಂಟ್ ಅಂತ ಹೇಳಿದ್ಲು ಅಂತ ಅನ್ಕೊಂಡು ನನಗೆ ಲೆಫ್ಟ್ ಹ್ಯಾಂಡ್ ತರ ನನಗೆ ಕೇಳಿಸ್ಬಿಟ್ಟು ಲೇ ಅದು ಲೆಫ್ಟ್ ಹ್ಯಾಂಡ್ ಎಲ್ಲ ಲುಟ್ರಿ ನಾನ್ ಸುಮ್ಮನೆ ರೇಗ್ಸ್ತಾ ಇರೋದು ಅವಳಿಗೆ ಅನ್ಕೊಂಡ್ರೆ ಅವಳು ಆಕ್ಚುಲಿ ಅನ್ಕೊಂಡು. ದಟ್ಸ್ ದ ಫನಿ ಪಾರ್ಟ್ ಗೈಸ್. ಆಯ್ತು ನಾನೇ ಜೋಕ್ ಮಾಡಿರ್ಬೋದು, ಬಟ್ ಇವಳು ಅದನ್ನ ಹೇಳೋ ರೀತಿ ಇರುತ್ತಲ್ಲ, ಇಂಟರ್ನ್ಯಾಷನಲ್ ಇಟ್ಸ್ ಅಮೇಜಿಂಗ್. ಮುಗುಂದೆ ಲೆಫ್ಟ್ ಹ್ಯಾಂಡ್ ಮುಗುಂದೆ. ಸಾಯಿ ಫಿಲ್ಮಿ ನೋಡಿದ್ರೆ ಇವತ್ತು ನಾವು ಇವಾಗ ಸೆಮಿಫೈನಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಖುಷಿ ವಿಚಾರ ಏನಂದ್ರೆ ನಾವಿಬ್ರು ಹೋಗ್ತಾ ಇದೀವಿ ಫೈನಲ್ಗೆ. ನನಗಿನ್ನ ಮುಂಚೆ ಇವಳೇ ಫಸ್ಟ್ ಫೈನಲಿಸ್ಟ್ ಆಗಿ ಹೋಗಿದ್ದು. ಇನ್ನೂ ಖುಷಿ ವಿಚಾರ ಏನಂದ್ರೆ ನಾವಿಬ್ರೆಲ್ಲ ಎಲ್ರು ಹೋಗ್ತಾ ಇದೀವಿ ಫಿನಾಲೆಗೆ. ಎಕ್ಸೆಪ್ಟ್ ಪಾಪ ನಮ್ ಗುರುಜಿ ಇಸ್ ನಾಟ್ ಕಮಿಂಗ್, ಬಟ್ ನಾವ್ ಎಲ್ರು ಫಿನಾಲೆಗೆ ಹೋಗ್ತಾ ಇದೀವಿ. ಸೊ ಈ ವ್ಲಾಗ್ ಫನ್ನಿ ವಿಷಯ ಏನು ಅಂದ್ರೆ, ನಾನು ಈ ವ್ಲಾಗ್ ನ ಕ್ವಾರ್ಟರ್ ಫಿನಾಲೆಯಲ್ಲಿ ಎಲಿಮಿನೇಟ್ ಆದ್ರೆ ಅಲ್ಲಿ ಎಂಡ್ ಮಾಡೋಣ ಅನ್ಕೊಂಡೆ, ಸೆಮಿ ಫಿನಾಲೆಯಲ್ಲಿ ಎಲಿಮಿನೇಟ್ ಆದ್ರೆ ಅಲ್ಲಿ ಎಂಡ್ ಮಾಡೋಣ ಅನ್ಕೊಂಡೆ. ಇವಾಗ ಫಿನಾಲೆ ಸೊ ನಾನು ಈ ತಮ್ನೇಲು ಕ್ಯಾಪ್ಷನ್ ಚೇಂಜ್ ಮಾಡ್ತಾನೆ ಇರ್ಬೇಕು. ರೋಡ್ ಟು ಕ್ವಾರ್ಟರ್ ಫಿನಾಲೆ, ರೋಡ್ ಟು ಸೆಮಿ ಫಿನಾಲೆ. ಇವಾಗ ರೋಡ್ ಟು ಫಿನಾಲೆ ಅಂತೀನಿ, ವ್ಲಾಗ್ ಇಟ್ಟು ಮಾಡ್ತೀನಿ, ಯಾಕೆ ನಾವೆಲ್ಲರೂ ಫಿನಾಲೆಗೆ ಹೋಗ್ತಿದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಮಾ ಕಾವ್ಯ. ಕಂಗ್ರ್ಯಾಚುಲೇಷನ್ಸ್ ಬೇಬಿ. ಅವಳಿಗೆ ಶಿ ಲವ್ಸ್ ಮಿ ಕಾಲಿಂಗ್ ಹರ್ ಬೇಬಿ. ಯಾ ಲವ್ಲಿ ನೇಮ್ ಮಾ, ತುಂಬ ಚೆನ್ನಾಗಿದೆ, ಯಾರು ಕರಿಬೇಡ ಅಷ್ಟೇ. ಓಕೆ, ಐ ಹೋಪ್ ಆಲ್ ಆಫ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ 2 ಎಪಿಸೋಡ್ ಕಾ BTS ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದು ಮರಿಬೇಡಿ. ಆ್ಯಂಡ್ ಫಿನಾಲೆದು BTS ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಆದಷ್ಟು ಬೇಗ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬೈ.